ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇದೇ ವರ್ಷ ನಡೆದಿರುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನಿಮಗೆ ರಿಲೀಸ್ ಮಾಡಿ ಕೊಡುತ್ತಿದ್ದೇನೆ. ಇದೇ ತಿಂಗಳಿನಲ್ಲಿ ಕೆಲವೊಂದು ಕಡೆ ಮಿಡ್ ಟರ್ಮ್ ಎಕ್ಸಾಮ್ ಕಂಪ್ಲೀಟ್ ಮಾಡಿ ನಂತರದಲ್ಲಿ ದಸರಾ ಹಬ್ಬದ ರಜೆಗಳನ್ನು ನೀಡಿದ್ದಾರೆ. ಇನ್ನು ಕೆಲವೊಂದು ಕಡೆ ದಸರಾ ಹಬ್ಬದ ನಂತರ ಅಕ್ಟೋಬರ್ ಹೌದಲ್ವಾ 9ನೇ ತಾರೀಕಿನಿಂದ ಮಿಡ್ ಟರ್ಮ್ ಎಕ್ಸಾಮ್ ಇರುವುದುಂಟು. ಹಾಗಾಗಿ ಈ ಎಲ್ಲ ಕ್ವಶನ್ ಪೇಪರ್ಗಳು ನಿಮಗೆ 100% ಹೆಲ್ಪ್ ಆಗಲಿವೆ. ಪ್ರತಿಯೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ವರ್ಷದ ಪ್ರಶ್ನೆ ಪತ್ರಿಕೆಗಳು PYQs ಅಲ್ಲ, PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಯುಟಿಲೈಸ್ ಮಾಡಿಕೊಳ್ಳಿ. ಬನ್ನಿ, ಈಗ ಈ ಸಬ್ಜೆಕ್ಟ್ ಇಂಗ್ಲೀಷು, ನಮ್ಮ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವಂಥ ಒಂದು ಕ್ವಶನ್ ಪೇಪರು. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಬ್ಯೂಟಿ ಟು ರಿಚ್ ಅಂತ ಯಾರನ್ನು ಹೋಲಿಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಅರ್ಥ ಆದರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಜೂಲಿಯಟ್. ಕ್ವಶನ್ ನಂಬರ್ 2, ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಟು ದ ಕಿಂಗ್ಡಮ್ ಆಫ್ ಮೊನಾಕೋ ಕಮ್ ಫ್ರಮ್ ಡ್ಯಾಶ್ ಅಂತ ಇದೆ. ಕೇಮ್ ಫ್ರಮ್ ಡ್ಯಾಶ್. ನೋಡಿ, ಬರೀ ರೆವಿನ್ಯೂ ಅಂತ ಕೇಳಿದರೆ ಈ 4 ಆಪ್ಷನ್ಗಳು ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್, ಪೋಲ್ ಟ್ಯಾಕ್ಸ್, ಈ 4 ಕೂಡ ಸರಿಯಾದ ಉತ್ತರ ಆಗುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಏನಿದೆ, ಸ್ಪೆಷಲ್ ಸೋರ್ಸ್ ಅಂತ ಇದೆ. ಅಂದರೆ ರೆವಿನ್ಯೂನಲ್ಲೇ ಸ್ಪೆಷಲ್ ರೆವಿನ್ಯೂ ಜಾಸ್ತಿ ಯಾವುದು ಅಂದರೆ ಗೇಮಿಂಗ್ ಹೌಸ್ ಅಂತ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಕ್ಲಿಯರ್. ಕ್ವಶನ್ ನಂಬರ್ 3, ಇದು ನಿಮಗೆ 2 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಬಹಳ ಇದೆ. ಕ್ವಶನ್ ನಂಬರ್ 2 ನೆನ್ಪಿಟ್ಕೊಳ್ಳಿ. ಬನ್ನಿ, ಈಗ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 3ಗೆ ಹೋಗುವ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಪೆನ್ಷನ್ ಎಷ್ಟು ಬರ್ತಾ ಇತ್ತು ಅಂತ ಹೇಳಿದರೆ 2D ಇಯರಲ್ಲಿ ಅದು ಪೆನ್ಷನ್ ಅವನಿಗೆ ಫಿಕ್ಸ್ ಮಾಡಿದ್ದು 600 ಫ್ರಾನ್ಸ್, ದಟ್ ಈಸ್ 600 ಫ್ರಾನ್ಸ್ ಆಗಿದ್ದರೆ 1ಗೆ ಸಿ ಎಲ್ಲಿದೆ ಆಪ್ಷನ್ನು, ಅದು ಎ ಆಗಿರುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 3ಕ್ಕೆ ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ 3 ಈಸ್ ದ ರೈಟ್, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಬನ್ನಿ, ಪೆನ್ಷನ್ 600 ಫ್ರಾನ್ಸ್, ಕಿಂಗ್ ಆಫ್ ಇಟಾಲಿ 1200 ಫ್ರಾನ್ಸ್, 16,000 12,000, ಇದು 16,000 ಫ್ರಾನ್ಸ್. ಆಯಿತಾ? ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ತಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ಈ ಒಂದು ಮೇಲ್ ಐ ಡಿಗೆ ತಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನಮಗೆ ಕಳುಹಿಸಿ ಕೊಡಿ. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಮೇ ನಾಟ್ ಬಿ ಗಿವನ್ ಟು ಅವರ್ ಚಿಲ್ಡ್ರನ್ ಅಂತ ಇದೆ. ಅಕಾರ್ಡಿಂಗ್ ಟು ದ ಸ್ಪೀಕರ್, ಆಯಿತಾ? ಏನು ಕೊಡಬಾರದು ಮಕ್ಕಳಿಗೆ ತಂದೆ ತಾಯಿಗಳು ಅಂದರೆ ಅದು ಯೋಚನೆಗಳನ್ನು ಅಂತ. ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ 100% ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 5, ದ ಮೂಮೆಂಟ್ ವಿಚ್ ಟುಕ್ ಪ್ಲೇಸ್ ಇನ್ ದಿ ಹಿಮಾಲಯನ್ ರೀಜನ್ ಟು ಸೇವ್ ಟ್ರೀಸ್. ಹಿಮಾಲಯನ್ ಪ್ರದೇಶಗಳಲ್ಲಿ ಮೂಮೆಂಟ್ ಆದದ್ದು ಯಾವುದು ಅಂದರೆ ಅದು ಚಿಪ್ಕೋ ಮೂಮೆಂಟ್ ಆಗಿರುತ್ತೆ. ಕ್ವಶನ್ ನಂಬರ್ 5ಗೆ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 6, ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಅಲಾಂಟ್ ಇನ್ ದ ಫಾರೆಸ್ಟ್ ಅಂತ ಹೇಳಿದರೆ ವಂದನಾ ಶಿವರವರ ಪದದಲ್ಲಿ ಅಪಾರ್ಥೈಡ್ ಇದರ ಅರ್ಥವೇನು ಅಂತ ಕೇಳಲಾಗಿದೆ. ಅಪಾರ್ಥೈಡ್ ಅಂದರೆ ಸಪ್ರೇಟ್ನೆಸ್ ಅಂತ, ಕರಿಯರು ಬೆಳೆಯರು, ಈ ರೀತಿಯಾಗಿ ಪ್ರಕೃತಿ ಹಾಗೂ ನಮ್ಮ ನಡುವೆ ಇರುವಂಥ ಸಪ್ರೇಟ್ನೆಸ್ಸನ್ನು ಇಲ್ಲಿ ಹೋಲಿಕೆ ಮಾಡಲಾಗಿದೆ. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ದ ಯೂಶುವಲ್ ಬೆಂಚ್ ಆಫ್ ಅಂದರೆ ದಿನನಿತ್ಯ ಅಂದರೆ ಡೈಲಿ ಯೂಸ್ ಮಾಡ್ತಾ ಇದ್ದಂಥ ಬೆಂಚು ಗಾನ್ಸಲೋದು ಯಾರು ಆಕ್ಯುಪೈ ಮಾಡಿಕೊಂಡಿದ್ರು, ಹ್ಯಾಸ್ ಬೀನ್ ಆಕ್ಯುಪೈಡ್ ಬೈ ಹೂಮ್ ಅಂತ ಕೇಳಲಾಗಿದೆ. ಅದು 3 ಪ್ರೀಸ್ಟ್ ಅಂತ, 3 ಪ್ರೀಸ್ಟ್ ಆಗಿದ್ದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಡಿಡ್ ದ ಸ್ಪೀಕರ್ ಲವ್ ಇನ್ ಹಿಸ್ ಬಿಲವೆಡ್ ಅಂತ ಇದೆ. ಹಾಗಿದ್ರೆ ನಿಜವಾದ ಪ್ರೀತಿ ಮಾಡಿದ WB Yeats ಅವಳಲ್ಲಿ ಏನನ್ನು ನೋಡಿದ ಅಂತ ಹೇಳಿದರೆ ಅದು ಪಿಲಿಗ್ರಿಮ್ ಸೋಲ್, ದಟ್ ಈಸ್ ದ ಟ್ರೂ ಲವ್, ಕ್ವೆಸ್ಟ್ ಫಾರ್ ಟ್ರೂ ಲವ್, ದಟ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಹಾಗಿದ್ರೆ ಫಾಲ್ಸ್ ಲವ್ ಯಾವುದು ಅಂತ ಹೇಳಿದರೆ ಹರ್ ಗ್ರೇಸ್ ಅಂತ ಸಿ ಇದೆ ಅಲ್ವಾ, ಅದು ಉತ್ತರ ಆಗಿರುತ್ತೆ. ಬನ್ನಿ, ಕ್ವಶನ್ ನಂಬರ್ 9 ನೋಡೋಣ. ಆರ್ಡ್ರಲ್ಲಿ ಯಾವುದು ಸರಿಯಾಗಿದೆ ಅದನ್ನು ಆರಿಸಿ ಬರೆಯಿರಿ ಅಂತ. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ಹ್ಯಾಪನ್ ಇನ್ ದಿ ಗಾರ್ಡನರ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಆಪ್ಷನ್ ಬಿ ಆಗಿರುತ್ತೆ. ಈ ಒಂದು ಪ್ರಶ್ನೆ ದಿ ಗಾರ್ಡನರ್ ಪಾಠದಿಂದ ಆಗಿರುತ್ತೆ. ಮೊದಲು ಅಜ್ಜ ಬರ್ತಾನೆ, ದ ಓಲ್ಡ್ ಮ್ಯಾನ್ ಅರೈವ್ಡ್, ಪಿಟಿ ಥೆಫ್ಟ್ ಸ್ಟಾಪ್ಡ್, ಇನ್ಕಮ್ ಇಂಪ್ರೂವ್ಡ್, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್. ಆಪ್ಷನ್ ಬಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ, ಈಗ 10ನೆಯ ಪ್ರಶ್ನೆ ನೋಡೋಣ. ದ ಫುಟ್ ವಾಂಟ್ಸ್ ಟು ಬಿಕಮ್ ಡ್ಯಾಶ್ ಅಂತ ಇದೆ. ಇದರಲ್ಲಿ ABCD 4 ಆಪ್ಷನಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ ಇದಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ.
ಕ್ವಶನ್ ನಂಬರ್ 11 ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ ಪಾರ್ಟ್ ಎನಲ್ಲಿದ್ದಂಥ MCQsಗಳು ಕಂಪ್ಲೀಟ್ ಆಗುತ್ತೆ. 11ನೆಯ ಪ್ರಶ್ನೆಯಿಂದ ಗ್ರಾಮರ್ ಭಾಗ ಪ್ರಾರಂಭ ಆಗಿದೆ. ಬನ್ನಿ, ಇದು ಪ್ಯಾಸಿವ್ ವಾಯ್ಸಿನ ಫಾರಮ್ಮು. ಇದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಕಂಡ್ರಪ್ಪ ಇದೇ ಬರುತ್ತೆ ಅಂತ ಹೇಳಿಕೊಟ್ಟಿದ್ದೇನೆ, ಹೇಗೆ ಬರೀಬೇಕು ಅಂತಲೂ ಕೂಡ. ದೋಸ್ ಹೂ ಆರ್ ವೆರಿ ವೀಕ್ ಇನ್ ಗ್ರಾಮರ್ ಪ್ಲೀಸ್, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಸಪ್ರೇಟಾಗಿ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿದ್ದೇನೆ. ಉಪಯೋಗಿಸಿಕೊಂಡು ಔಟ್ ಆಫ್ ಔಟ್ ಅಂಕಗಳನ್ನು ತೆಗೀರಿ. ದಿಸ್ ಈಸ್ ಮೈ ಚಾಲೆಂಜ್, ಆಯಿತಾ. ಬನ್ನಿ, ದ ಗಾರ್ಡ್ ಡ್ಯಾಶ್ ಡಿಸ್ಮಿಸ್ ಅಂತ ಇದೆ. ದಿ ಗಾರ್ಡಿಗೆ ಸರಿಯಾದ ಉತ್ತರ ವಾಸ್ ಡಿಸ್ಮಿಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ರೀಸನ್ನು ದಿ ಗಾರ್ಡ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರುತ್ತೆ, ಹಾಗಾಗಿ ಅಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ವಾಸ್ ಅಂತ ಯೂಸ್ ಮಾಡಬೇಕು. ಹಾಗಾಗಿ ವಾಸ್ ಅಂತ ಬರ್ಕೊಂಡು ಡಿಸ್ಮಿಸ್ಸಿಗೆ V3 ಫಾರಮನ್ನು ಬರೀಬೇಕು. ವರ್ಬ್ 3 ಡಿಸ್ಮಿಸ್ಡ್, ಅದೇ ಸರಿಯಾದ ಉತ್ತರ. ಇಲ್ಲಿ ಸೆಕೆಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಟ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಉತ್ತರ ವಾಸ್ ಡಿಸೈಡೆಡ್ ಅಂತ. ಕ್ಲಿಯರ್. ಥರ್ಡ್ ಆನ್ಸರು ತಾವುಗಳೇ ನನಗೆ ದಿ ಪೆನ್ಷನ್ ಅಂತ ಇದೆ, ಆಯಿತಾ. ಸಿಂಗ್ಯುಲರ್ ಇದ್ದರೆ ಏನು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ದಯವಿಟ್ಟು ಕಮೆಂಟ್ ಮುಖಾಂತರ ಇದರ ಆನ್ಸರನ್ನು ನನಗೆ ತಿಳಿಸಿಕೊಡಿ. ಕ್ವಶನ್ ನಂಬರ್ 11ನಲ್ಲೇ ಬಿ ಅಂತ ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ. ಬಸವಯ್ಯ ಎ ಹೋಮ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ. ನೋಡಿರೋ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 11ರಲ್ಲಿ 6 ಅಂಕಗಳನ್ನು ನೀಡಲಾಗಿದೆ. 100% ನಿಮ್ಗೆ 6 ಅಂಕ ನಿಮ್ಮ ಮಿಡ್-ಟರ್ಮು ಆನ್ಯುವಲಲ್ಲಿ ಬರಲ್ಲ, 3 ಅಂಕಕ್ಕೆ ಬರೋದು. ಹಾಗಾಗಿ ಈ 3 ಅಂಕಗಳಿಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಈ ಒಂದು ಪ್ರಶ್ನೆ ಅವರು ಒಂದು ಯಾವುದೋ ಡೈಲಾಗ್ ರೈಟಿಂಗನ್ನು ಮರೆತು ಬಿಟ್ಟಿದ್ದಾರೆ ಈ ಒಂದು ಕ್ವಶನ್ ಪೇಪರಲ್ಲಿ ಕೊಡೋದು, ಹಾಗಾಗಿ ಈಗ ಮಾಡಿದ್ದಾರೆ ನೋಡಿ. ಬಸವಯ್ಯಸ್ ಹೋಮ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ, ಸೊ ಮ್ಯೂಸಿಷಿಯನ್ ಡ್ಯಾಶ್ ಇನ್ ವೈಟ್ ಅಂತ ಇದೆ. ಸರ್ ಭಾಳ ಈಸಿ ಆನ್ಸರ್ ರೀ. ಮ್ಯೂಸಿಷಿಯನು ಬಹುವಚನ, ಹಾಗಾಗಿ ದಟ್ ಈಸ್ ದ ಪ್ಲೂರಲ್ ಫಾರಮ್ noun, so what we should use were, WERE, ವರ್ ಇನ್ವೈಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ನೀವು ವರ್ ಬರೆದಿದ್ದೀನಿ, ಇನ್ವೈಟ್ ಅಂತ ಬರೆದ್ರೆ ಅದಕ್ಕೂ 0 ಮಾರ್ಕ್ಸ್ ಸಿಗುತ್ತೆ. ವಾಸ್ ಬರೆದು ಇನ್ವೈಟೆಡ್ ಅಂತ ಬರೆದ್ರೆ ಅದಕ್ಕೂ 0 ಮಾರ್ಕ್ಸ್ ಸಿಗುತ್ತೆ. ಸರಿಯಾದ ಉತ್ತರ ವರ್ ಇನ್ವೈಟೆಡ್. ಕ್ವಶನ್ ನಂಬರ್ ಅದರಲ್ಲೇ ಬಿ ಆಪ್ಷನನ್ನು ನೋಡೋಣ. ಪ್ರೋಗ್ರಾಮ್ಸ್ ಡ್ಯಾಶ್ ಕಂಡಕ್ಟ್ ಅಂತ ಇದೆ, ಇದಕ್ಕೂ ಸರಿಯಾದ ಉತ್ತರ ವರ್ ಕಂಡಕ್ಟೆಡ್. ನೋಡಿ ವಿದ್ಯಾರ್ಥಿಗಳೇ, ಸಿಂಗ್ಯುಲರ್ ಇದ್ದರೆ ವಾಸ್ ಯೂಸ್ ಮಾಡಿ, ಪ್ಲೂರಲ್ ಫಾರಮ್ ಇದ್ದರೆ ವರ್ ಯೂಸ್ ಮಾಡಿ. ಕ್ಲಿಯರ್. ಥರ್ಡ್ ಡ್ಯಾಶಿಗೆ ನೀವೇ ನನಗೆ ಉತ್ತರವನ್ನು ಕಳಿಸಿಕೊಡಬೇಕು. ಡ್ಯಾಶ್ ನಾಟ್ ಫೈಂಡ್ ಅಂತ ಇದೆ, ದಯವಿಟ್ಟು ಇದಕ್ಕೆ ಉತ್ತರವನ್ನು ನೀವೇ ನನಗೆ ಕಳಿಸಿಕೊಟ್ರೆ ಬಹಳ ಒಳ್ಳೆಯದು ಆಗುತ್ತೆ. ಮುಂದೆ ಹೋಗುವ ಈಗ ಬನ್ನಿ. ಕ್ವಶನ್ ನಂಬರ್ 12 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಇದು ಎಕ್ಸಾಮಲ್ಲೇ ಬರೆಯುವಂಥದ್ದು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಭಾಳ ಒಳ್ಳೆಯದು. ಪ್ರತಿಯೊಬ್ಬರ ಗೈಡ್ನಲ್ಲಿಯೂ ಪಾಠ ಆದ ತಕ್ಷಣ ಇವೆಲ್ಲ ಇರುತ್ತೆ. ದಿ ಪ್ಲಾಂಟೇಶನ್ ಇಂಪ್ರೂವ್ ಡ್ರಾಮೆಟಿಕಲಿ ವಿತ್ ದಿ ಅರೈವಲ್ ಆಫ್ ದಿ ಗಾರ್ಡನರ್. ದ ಓನರ್ ಬಿಕ್ಯಾಮ್ ಲೇಝಿ ಆ್ಯಂಡ್ ಡ್ಯಾಶ್ ಫ್ರಮ್ ಹಾರ್ಡ್ ವರ್ಕ್ ಅಂತ ಇದೆ. ಹಾರ್ಡ್ ವರ್ಕಿಂದ ದೂರ ಅದಕ್ಕೆ ಸ್ಟ್ರೈಡ್ ಅವೇ ಅಂತ ಕರಿತೀವಿ, ಆಯಿತಾ. ಅದೇ ಸರಿಯಾದ ಉತ್ತರ. ನಂತರದಲ್ಲಿ ಹಿ ಇಂಡಲ್ಡ್ ಹಿಮ್ಸೆಲ್ಫ್ ಇನ್ ಆಲ್ ಸಾರ್ಟ್ಸ್ ಆಫ್ ವೈಸಸ್, ಆಯಿತಾ, ಕೆಟ್ಟ ಚಟಗಳಲ್ಲಿ ಅಂತ. ದ ಓನರ್ಸ್ ವೈಫ್ ವಾಸ್ ವರೀಡ್ ದಟ್ ದೇರ್ ಲೈಫ್ ವಾಸ್ ಗ್ರ್ಯಾಜುವಲಿ ಡ್ಯಾಶ್ ಅಂತ ಇದೆ. ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ತಮ್ಮ ಕೈಯಿಂದಲೇ ತಮ್ಮ ಜೀವನ ದೂರ ಹೋಗ್ತಾ ಇದ್ದೇನೋ ಅಂತ ಓನರ್ ಹೆಂಡತಿಗೆ ಅನ್ನಿಸ್ತಾ ಇರುತ್ತೆ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಸ್ಟ್ರೈಡ್ ಅವೇ, ಸೆಕೆಂಡ್ ಆನ್ಸರ್ ಈಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ. ಬಹಳ ಈಸಿ ಕಣ್ರಿ. ಬನ್ನಿ, ಕ್ವಶನ್ ನಂಬರ್ 13 ಅಂತೂ ಇದು ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ. ಯಾರಿಗೆ ಇಂಗ್ಲೀಷ್ ಬರಲ್ಲ ಅಂತ ವಿದ್ಯಾರ್ಥಿಗಳು ಕಾಪಿ ಮಾಡಬಾರ್ದು, ಆನ್ಸರನ್ನು ಇಲ್ಲೇ ನೋಡಿ ಬರಿಬೋದು. ಆದರೆ ಸ್ವಲ್ಪ ನಾಲೆಡ್ಜ್ ಬೇಕಾಗತ್ತೆ. ನೋಡಿ, ಎ ಕಾಲಮಲ್ಲಿರುವಂಥದ್ದು ಪ್ರಶ್ನೆಗಳು, ಬಿ ಕಾಲಮಲ್ಲಿ ಆನ್ಸರ್ಗಳು. ಇದು ಸ್ವಲ್ಪ ಹಿಂದೆ ಮುಂದಿದ್ದಾವೆ, ಸರಿಯಾಗಿ ಆಗಬೇಕು ಅಂದರೆ ಇಲ್ಲಿ ಹೇಗೆ ಇಟ್ ರೆಫರ್ಸ್ ಟು ಡ್ಯಾಶ್ ಅಂತ. ಇಟ್ ಅಂದರೆ ಏನು ಅಂತ, ಇಟ್ ಅಂದರೆ ಏನು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಆಫ್ಟರ್ ರೀಡಿಂಗ್ ದಟ್ ಪ್ಯಾಸೇಜ್, ಇಲ್ಲಿ ಕಾಣುತ್ತಿರುವ ಪ್ಯಾಸೇಜನ್ನು ಓದಿದಾಗ. ಯಾವುದು ದಿಸ್ ಪ್ಯಾಸೇಜ್? ವಿಚ್ ಪ್ಯಾಸೇಜ್? ರಿವರ್ಸ್ ಕಂಟಿನ್ಯೂ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್. ಹೌದಲ್ವಾ, ರಿವರ್ಸು ಪ್ರತಿಯೊಬ್ಬರಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್ಗಳಾಗಿವೆ. ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಫಿಶಿಂಗ್. ಯಾಕಾಗಿವೆ ಅಂತ ಹೇಳಿದರೆ ಮೀನುಗಾರಿಕೆಯಿಂದನೇ ಆಗಿರುವಂಥದ್ದು ಅಂತ. ನೋಡಿ, ಬಿಕಾಸ್ ಆಫ್ ಫಿಶಿಂಗ್ ಅಂತ. ಹಾಗಿದ್ರೆ ಇಟ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾನೆ. ಇಟ್ ಅಂದರೆ ಸೋರ್ಸ್ ಆಫ್ ಫುಡ್ ಅಂತ ಆಗುತ್ತೆ. ಕ್ಲಿಯರ್ ಆಲ್ ಆಫ್ ಯು? ನೋಡಿ ಎಲ್ಲಿದೆ? ಎಸ್, ದೇ ಅಂತ ಇದೆ. ದೇ ಅಂದರೆ ಏನು ಅಂತ ಕೇಳಿದ್ದಾನೆ, ಅದಕ್ಕೆ ಸರಿಯಾದ ಉತ್ತರ ರಿವರ್ಸ್ ಅಂತ ಆಗತ್ತೆ. ಕ್ವಶನ್ ನಂಬರ್ 3 ಏನಿದೆ? ವಿಚ್ ಅಂತ ಇದೆ. ವಿಚ್ ಅಂದರೆ ಏನು? ಅಗ್ರಿಕಲ್ಚರ್ ಆಗುತ್ತೆ. ಹೀಗೆ ತಗೊಳ್ಳೋ ಮುಂದಿನ ಭಾಗ ಆನ್ಸರ್ಗಳನ್ನು ಹೇಳ್ತೇನೆ, ಯಾಕಂದರೆ ವಿಡಿಯೋ ಮೋರ್ ದ್ಯಾನ್ 20 ಮಿನಿಟ್ಸ್ ಆಗಿಬಿಡುತ್ತೆ, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂತಹ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಇದೇ ಕ್ವಶನ್ ಪೇಪರಲ್ಲಿದ್ದಾವೆ, ನಿಮಗೂ ಕೂಡ ತೋರಿಸ್ಕೊಡ್ತೇನೆ. ಈಗಾಗಲೇ ನಾನು ಪ್ರತಿಯೊಂದು ಪಾಠದ ರೋಮಿಯೋ ಆ್ಯಂಡ್ ಜೂಲಿಯಟ್ ಇಂದ ಹಿಡಿದು ಅಪ್ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ 8ನೇ ಪಾಠ ಪದ್ಯ ಆಗಿರುವಂಥ ಅಲ್ಲಿಯವರೆಗೂ ಕೂಡ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಕ್ವಶನ್ಸ್
ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 100% ಆ ಆನ್ಸರ್ಗಳನ್ನು ಬರೆದರೆ ನಿಮಗೆ ಔಟ್ ಆಫ್ ಅಂಕಗಳು ಸಿಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗೋಣ. ಪಾರ್ಟ್ ಬಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು ಹಾಗೂ 3-4 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ನೇಮ್ ದ 2 ಕಂಟ್ರೀಸ್ ದಟ್ ರೆಕಗ್ನೈಸ್ಡ್ ದಿ ರೈಟ್ಸ್ ಆಫ್ ನೇಚರ್ ಅಕಾರ್ಡಿಂಗ್ ಟು ಒಂದನೇ ಶಿವ ಪಾಠದಲ್ಲಿ ಆಯಿತಾ 2 ದೇಶಗಳನ್ನು ಅಲ್ಲಿ ರೈಟ್ಸ್ ಆಫ್ ನೇಚರನ್ನೇ ತಮ್ಮ ಸ್ವತಃ ಏನಂತೀರ ಸಂವಿಧಾನದಲ್ಲಿ ಅವರು ಅದಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ. ಆ 2 ದೇಶಗಳ ಹೆಸರನ್ನು ಬರೆಯಿರಿ ಅಂತ ಪ್ರಶ್ನೆ. ವೆರಿ ಈಸಿ. ಕ್ವಶನ್ ನಂಬರ್ 14 ಯಾವ ಪಾಠದ್ದು? ವಂದನ ಶಿವರವ್ರದ್ದು ಆಯಿತಾ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬೋಲ್ವಿಯಾ ಹಾಗೂ ಆ್ಯಂಡ್ ಯುಕೆಡಾರ್. ಇಷ್ಟು ಬರೆದ್ರೆ ಸಾಕು. ಇಲ್ಲ ಸರ್ ನಾನು ಫುಲ್ಲು ಸ್ಟ್ಯಾಂಡರ್ಡಾಗಿ ಬರೀತೀನಿ ಅಂದರೆ ಬೋಲ್ವಿಯಾ ಆ್ಯಂಡ್ ಯುಕೆಡಾರ್ ಆರ್ ದ 2 ಕಂಟ್ರೀಸ್ ದಟ್ ರೆಕಗ್ನೈಸ್ಡ್ ದಿ ರೈಟ್ಸ್ ಆಫ್ ನೇಚರ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಬರಿಬೇಕು. ಕ್ವಶನ್ ನಂಬರ್ 15 ರೈಟ್ ದ 2 ರೀಸನ್ಸ್ ಆಫ್ ಆಲ್ಟರ್ನೇಟಿಂಗ್ ದ ಡೆತ್ ಸೆಂಟೆನ್ಸ್ ಇಂಟು ಲೈಫ್ ಇಂಪ್ರಿಸನ್ಮೆಂಟಿಗೆ. ಡೆತ್ ಸೆಂಟೆನ್ಸಿಂದ ಲೈಫ್ ಇಂಪ್ರಿಸನ್ಮೆಂಟಿಗೆ ಒಯ್ಯಲಿಕ್ಕೆ 2 ಕಾರಣಗಳು ಏನಾಗಿತ್ತು? ರಾಜ ಯಾಕೆ ಹಾಗೆ ಮಾಡ್ತಾನೆ ಅಂದರೆ ಮೊದಲನೆಯ ಉತ್ತರ ರೀಸನ್ ಅಂತ ಬರೆದು ಫಸ್ಟ್ ಆನ್ಸರ್ ಅದಕ್ಕೆ ಬಿಕಾಸ್ ಆಫ್ ದಿ ಹೈ ಕಾಸ್ಟ್ ಆಫ್ ಎಕ್ಸಿಕ್ಯೂಷನ್ ಅಂತ. ಹೈ ಕಾಸ್ಟ್ ಆಗಿರುತ್ತೆ, 12,000-14,000 ಅವ್ರ ಕೈಯಲ್ಲಿ ಪೇ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಫೈಂಡ್ ಅ ಎಕ್ಸಿಕ್ಯೂಷನರ್, ದಟ್ ಈಸ್ ದ ರೀಸನ್. ಹಾಗಾಗಿ ಅದನ್ನು ಚೇಂಜ್ ಮಾಡ್ತಾರೆ. ಯಾಕಂದರೆ ಅದು ಯಾಕೆ ಸರ್ ಅದನ್ನು ಬರೀತೀರಾ, ಅವರೇ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಹೌದು, ಅದು ದುಡ್ಡು ಕೊಟ್ಟರೆ. ಹಾಗೂ ರಾಜ ಇನ್ನೊಂದು ಪ್ಲಾನನ್ನು ಮಾಡ್ತಾನೆ, ಆರ್ಮಿ ಸೋಲ್ಜರ್ಸಿಗೆ ಹೇಳ್ತಾನೆ ಹೋಗ್ರಪ್ಪ ಅಂತ. ಅವರು ಕೂಡ ರೆಡಿಯಾಗಿರಲ್ಲ. ಹಾಗಾಗಿ ಕ್ವಶನ್ ನಂಬರ್ 16 ನೇಮ್ ಎನಿ 2 ಥಿಂಗ್ಸ್ ವಿಚ್ ಏನು ರೀ ಟೀಚ್ ದಿ ಚೈಲ್ಡ್ಸ್ ಫುಟ್ ಅಬೌಟ್ ಹಾರ್ಡ್ಶಿಪ್ ಆಫ್ ಲೈಫ್ ಇನ್ ದಿ ಪೋಯಮ್ ಅಂತ. ನೇಮ್ ಎನಿ 2 ಥಿಂಗ್ಸ್ ವಿಚ್ ಟೀಚ್ ದಿ ಟು ದ ಯಾವುದು ಹಾರ್ಡ್ಶಿಪ್ ಅಂದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 4 ಉತ್ತರ ಅದಕ್ಕೆ. ಇಲ್ಲಿ ಯಾವುದಾದ್ರು 2 ಬರೀರಿ ಅಂತ ಕೇಳಿದ್ದಾನೆ. ಇದು 8ನೆಯ ಪದ್ಯ ನಿಮ್ಮ ಪಠ್ಯಪುಸ್ತಕದಲ್ಲಿ ಆಯಿತಾ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಬೈ ಪಬ್ಲೋ ನೆರೋಡಾ. ಹಾಗಿದ್ರೆ ಸರಿಯಾದ ಉತ್ತರ ಇದಕ್ಕೆ. ಇಲ್ಲಿ ಸ್ಟೋನ್ಸು, ಬಿಟ್ಸ್ ಆಫ್ ಗ್ಲಾಸಸ್, ಲ್ಯಾಡರ್, ರಫ್ ಪಾತ್, ಸರ್ಫೇಸ್ ಈ 4ರಲ್ಲಿ ಯಾವುದಾದ್ರು 2 ಮಾತ್ರ ಬರೀರಿ. ಐ ರಿಪೀಟ್, ಸ್ಟೋನ್ಸ್, ಬಿಟ್ಸ್ ಆಫ್ ಗ್ಲಾಸಸ್, ಲ್ಯಾಡರ್ ಆಯಿತಾ, ರಫ್ ಪಾತ್ ಆಫ್ ಸರ್ಫೇಸ್. ಕ್ವಶನ್ ನಂಬರ್ 17 ಹೂಮ್ ಡೂ ದಿ ಬೋಸ್ ಆ್ಯಂಡ್ ದಿ ಆರೋಸ್ ರೆಫರ್ಸ್ ಟು. ಪಕ್ಕಂಡ್ರೋ ಈ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ ನೋಡಿ. ಬೋ ರೆಫರ್ಸ್ ಟು ಯಾರಿಗೆ? ಪೇರೆಂಟ್ಸ್ ಅಂತ. ಆರೋಸ್ ರೆಫರ್ಸ್ ಟು ಲಿವಿಂಗ್ ಚಿಲ್ಡ್ರನ್, ಅದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ಈಗ 3rd ಮೇನ್ ಕ್ವಶನಿಗೆ ಹೋಗೋಣ. ಇದರಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಇದು ನಮ್ಮ ಮೇಲೆ ಡಿಕಂಡ್ರಪ್ಪ. ತಮ್ಮ ಬಳಿ ಇರುವಂಥ ಯಾರೆಲ್ಲ ನಮಗೆ ಕ್ವಶನ್ ಪೇಪರ್ಸ್ಗಳು ಕಳಿಸ್ಕೊಟ್ಟಿಲ್ಲೋ ದಯವಿಟ್ಟು ಕಳಿಸ್ಕೊಡಿ. ಸ್ಪೆಷಲ್ಲಾಗಿ ಆರ್ಟ್ಸ್ ಹಾಗೂ ನಮ್ಮ ಯಾವುದು ಕಾಮರ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಅಂದು ತುಂಬಿ ಕಳಿಸಿದ್ದೀರಾ, ಧನ್ಯವಾದಗಳು. ಅದು ಸ್ಪೆಷಲಾಗಿ ನಮ್ಮ ಬೆಂಗಳೂರು ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಸುಜಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ, 10 ನಿಮಿಷಗಳ ಆದಮೇಲೆ ನೆನಪು ಬರ್ತಾ ಇದೆ ಕಣಪ್ಪ, ಕ್ಷಮಿಸಬೇಕು. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ ಇನ್ ದ ಪೋಯಮ್ ರೋಮಿಯೋ ಅಂಡ್ ಜೂಲಿಯಟ್. ಇದು ಕ್ವಶನ್ ವಿತ್ ಆನ್ಸರ್ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಅದೇ ಆನ್ಸರನ್ನು ಬರೆಯಿರಿ. ಕ್ವಶನ್ ನಂಬರ್ 19 ರೈಟ್ ಎ ನೋಟ್ ಆನ್ ನವಧನ್ಯ ಮೂಮೆಂಟ್ ಅಂತ ಇದೆ. ಇದೇ ಸೇಮ್ ಕ್ವಶನ್ನಿಗೆ ಉತ್ತರವನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಅದನ್ನೇ ಬರೀರಿ. ಹೌ ಡಸ್ ದ ಫುಡ್ ಟಾಯ್ಲ್ಸ್ ಇನ್ಸೈಡ್ ದ ಶೂ ಅಂತ ಇದೆ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಿನ ಸಮ್ಮರಿನ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಬರೀರಿ. 15 ದಿನಗಳಿಂದ ನಿಮಗೆ ನಾನು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡುತ್ತಿರುವಂಥದ್ದು ಅದೇ ಮಿಡ್-ಟರ್ಮ್ ಎಕ್ಸಾಮಿಗೆ 100% ಫಿಕ್ಸ್. ನೆಕ್ಸ್ಟ್, ಹೌ ಈಸ್ ದ ಸ್ಪೀಕರ್ಸ್ ಪ್ಯಾಷನೆಟ್ ಲವ್ ಫಾರ್ ದ ಬಿಲವೆಡ್ ಬ್ರಾಟ್ ಔಟ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಅಂತ ಇದೆ. ಇದಕ್ಕೂ ಕೂಡ ನಾನು ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಅದನ್ನೇ ಬರೀರಿ ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್, ಹೌ ಡಸ್ ಗಾನ್ಜಲೋ ಡಿಸ್ಕ್ರೈಬ್ ದಿ ಸಿಲ್ವರ್ ಮೇಡನ್. ದಯವಿಟ್ಟು 23ನೆಯ ಪ್ರಶ್ನೆ, ಇದೇ ಮೊದಲನೇ ಬಾರಿಗೆ ಕೇಳಿರುವಂಥದ್ದು. ಇಲ್ಲಿಯವರೆಗೂ ಇದನ್ನು ಕೇಳೇ ಇಲ್ಲ, ಆದರೂ ಇದನ್ನು ಹಾಟ್ಗೆ ಇಡುವಾಗ ಹಾಗಿಲ್ಲ. ಇದು ದಿಸ್ ಈಸ್ ನಾಟ್ ಎ ಹಾಟ್ ಕ್ವಶನ್ ಆಯಿತಾ. ನಾನು ನಿಮಗೆ ಕೊಟ್ಟಿದ್ದು 6ರಲ್ಲಿ 5 ಪ್ರಶ್ನೆಗಳು ಬಂದಿದ್ದಾವೆ. ತಾವುಗಳು ಬರೀಬೇಕಾಗಿರೋದು ಕೇವಲ 4. ಬನ್ನಿ ಮುಂದೋಗುವ 4 ಪ್ರಶ್ನೆಗಳನ್ನು ನೋಡೋಣ. ಈಗ 4 ಮಾರ್ಕ್ಸ್ ಕ್ವಶನ್ಸ್ ಆಯಿತಾ. ಆನ್ಸರ್ ಎನಿ 3 ಅಂತ ಇದೆ, ಯಾವುದಾದ್ರೂ 3 ನೋಡೋಣ. ಇಲ್ಲಿ ಆನ್ ಚಿಲ್ಡ್ರನ್ ಪ್ರೆಸೆನ್ಸ್ ಎ ನ್ಯೂ ಸೈಟ್ ಟು ಪೇರೆಂಟ್ ಚಿಲ್ಡ್ರನ್ ರಿಲೇಷನ್ಶಿಪ್. ಇದಕ್ಕೆ ಪರ್ಫೆಕ್ಟಾಗಿ ಇರುವಂಥ ಆನ್ಸರು ಕೇವಲ 1.5 ನಿಮಿಷದ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಉಪಯೋಗಿಸಿಕೊಳ್ಳಿ. ಬನ್ನಿ. Trace the incident where Laura and Gonzalo find out each other identity in the play ಅಂತ ಇದೆ.
ಇದು ಕೂಡ ಹಾಟ್ ಕ್ವಶನ್ಗೆ ಹೋಗುತ್ತೆ ವಿದ್ಯಾರ್ಥಿಗಳೇ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ? 26ನೇ ಪ್ರಶ್ನೆಯನ್ನು ನೋಡಿ. 100% ನಾನು ಇದು ಬರುತ್ತೆ ಅಂದಿದೆ, ಬಂದಿದೆ ಆಯಿತಾ. 2 ಪ್ರಶ್ನೆಗಳಾಯಿತು. 24, 26 ನಾನೇ ಕೊಟ್ಟಿದ್ದು. 27 ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಜಿಫುಲ್ನೆಸ್ ವಿತೌಟ್ ಇಟ್ ದೇರ್ would be no reason for this existence. Evaluate this statement in the light of the story The Gardener. ಇದು ಕೂಡ ಹಾಟ್ ಕ್ವಶನ್ ಸರ್, ಕೊಟ್ಟಿರಲಿಲ್ಲ. ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಇದು ಕೊಟ್ಟಿದ್ದೆ, ಸೇಮ್ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಹೌ ಡಸ್ ಟಾಗೋರ್ ಹೈಲೈಟ್? ಇದು ಕೂಡ ಕ್ವಶನ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಇದು ಹಾಟ್ ಕ್ವಶನ್ಗೆ ಹೋಗುತ್ತೆ. ನಾನು ಕೊಟ್ಟಂತಹ 6ರಲ್ಲಿ 3 ಪ್ರಶ್ನೆಗಳು ಬಂದಿದ್ದಾವೆ. ಈಗ ಪಾರ್ಟ್ ಸಿಗೆ ಹೋಗೋದಾದರೆ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ನಿಮಗೂ ಈ ಪ್ಯಾಸೇಜ್ ಅವಶ್ಯಕತೆ ಇರಲ್ಲ. ಯಾಕಿಲ್ಲ ಅಂತ ಹೇಳಿದರೆ, ಯಾವುದೋ ಒಂದು ಪ್ಯಾಸೇಜ್ ನಿಮ್ಮ ಎಕ್ಸಾಮಿಗೆ ಬರುತ್ತೆ, ಅದನ್ನು ಓದ್ಕೊಂಡು ಆನ್ಸರನ್ನು ತಾವುಗಳು ಬರೀರಿ. ಇಲ್ಲಿ ಒಂದು ಗ್ರಾಮರ್ ಇದೆ, ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಕಂಟಿನ್ಯೂ ಟು ಫಾರ್ಮ್ ಇಟ್ಸ್ ಆ್ಯಂಟೋನಿಮ್ ಅಂತ ಹೆಚ್ಚಿದೆ ಅಲ್ವಾ, ಅದು ಸರಿಯಾದ ಉತ್ತರ. ಡಿಸ್ಕಂಟಿನ್ಯೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ಈಗ ಮುಂದೆ ಹೋಗುವ ನಾವು. ಇಲ್ಲೊಂದಿದೆ ಅಪಿಯರ್, ಕ್ವಶನ್ ನಂಬರ್ H. ಯೂಸ್ ಪ್ರಿಫಿಕ್ಸ್ ಅಂತ ಇದೆ, ಆ್ಯಂಟೋನಿಮ್ ಕೂಡ ಆಗಬೇಕು. ಸರಿಯಾದ ಉತ್ತರ ಡಿಸ್ಅಪಿಯರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪಾರ್ಟ್ ಡಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಇಂಗ್ಲೀಷ್ ಅಲ್ವಾ, ಹಾಗಾಗಿ ಅದು ನಮ್ಮ ಸಬ್ಜೆಕ್ಟು, ನಮ್ಮ ಮಾತೃಭಾಷೆ ಅಂತೂ ಅಲ್ಲ. ಆದರೆ ಬಹಳ ಜನ ಇದರಲ್ಲಿ ವೀಕ್ ಇದ್ದೀರಾ, ಭಾಳ ಜನ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುತ್ತಿದ್ದೀರಾ ಅಂತ ವಿಡಿಯೋ ಸ್ವಲ್ಪ ಲೆಂತಿ ಮಾಡುತ್ತಿರುವಂಥದ್ದು. 100% ದಿಸ್ ಕ್ವಶನ್ ಪೇಪರ್ ವಿಲ್ ಹೆಲ್ಪ್ ಯು. ಯಾರೆಲ್ಲ ಸಂಪೂರ್ಣವಾಗಿ 20 ನಿಮಿಷ ಸಮಯವನ್ನು ಕೊಟ್ಟಿದ್ದರೋ ಗೆದ್ರಿ ನೀವು. ರೀಡ್ ಹ್ಯಾಸ್ ಡೈರೆಕ್ಟೆಡ್, ಪಾರ್ಟ್ ಡಿನಲ್ಲಿ ಸಂಪೂರ್ಣವಾಗಿ ಗ್ರಾಮರ್ ಇರುತ್ತೆ. She saw an elephant on her way to school. Dash elephant was eating under a tree ಅಂತ ಇದೆ. 100% ಇದಕ್ಕೆ ಸರಿಯಾದ ಉತ್ತರ ದಿ ಅಂತ ಬರುತ್ತೆ. THE. ರೀಸನ್ ನಿಮಗೆ ಹೇಳಿದೆ ನಾನು, ಮೊದಲನೆಯ ಬಾರಿಗೆ ನಾವು ಅನ್ನೋನ್ ಇದ್ದಾಗ ಆ್ಯನನ್ನು ಬಳಸ್ತೀವಿ, ಅದು ಓವೆಲ್ ಸೌಂಡ್ ಆಗಿದೆ, ಎಲಿಫೆಂಟ್ ಕೂಡ, ಹಾಗಾಗಿ ಆ್ಯನ್ ಅಂತ ಬಳಸಿದ್ವಿ. ನೆಕ್ಸ್ಟು ಅದು ಡೆಫಿನೆಟಿಗೆ ಬಂದಾಗ ಅಲ್ಲಿ ದಿ ಅಂತ ಬಳಸುತ್ತೇವೆ. ಕ್ವಶನ್ ನಂಬರ್ ಅದರಲ್ಲಿ 2 ಅದು ರೀಅರೇಂಜ್ ಇದೆ, ಭಾಳ ಈಸಿ. ವಿ ಮಸ್ಟ್ ಫಾಲೋ ಸಮ್ ರೂಲ್ಸ್ ಆ್ಯಂಡ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ನೆಕ್ಸ್ಟ್ ಟಾಗೋರ್ ಡ್ಯಾಶ್ ಆ್ಯನ್ ಎಸ್ಸೆ ಕಾಲ್ಡ್ ತಪೋವನ್ ಅಂತ ಇದೆ, ಬಹಳ ಈಸಿ, ಬಹುವಚನದಲ್ಲಿ ಬರೆಯುವಂಥದ್ದು. ಇದು ರೋಟ್, WROTE ಈಸ್ ದ ರೈಟ್ ಆನ್ಸರ್ ಆಯಿತಾ. ರೈಟ್ ಅಂತ ಬರೋದೇ ಇಲ್ಲ ಅಲ್ಲಿ, ಯಾಕೆ ಗೊತ್ತಾ, ಅದು ಸಿಂಗ್ಯುಲರು, ಹಾಗಾಗಿ ಅದು ಪ್ಲೂರಲ್ ಫಾರಮಲ್ಲಿದೆ. ರೈಟ್ ಕೂಡ ರಾಂಗ್ ಆನ್ಸರ್ ಆಗುತ್ತೆ ಎಕ್ಸಾಮಲ್ಲಿ ಬರೆದ್ರೆ. ಕ್ಲಿಯರ್? ಹಾಗಾಗಿ ಒಂದು ತಪ್ಪೆ ಅಂತ ಗೊತ್ತಾದ್ಮೇಲೆ ಉಳಿದಿದ್ದೆ ಆನ್ಸರ್ ಅಲ್ಲಿಗೆ. ಸನತ್ ಅಂತ ಇದೆ, ಡ್ಯಾಶ್ ಏನಿದು ರೀಡಿಂಗ್ ದಿ ಮೆಸೇಜಸ್ ಅಂತ ಇದೆ ಆಯಿತಾ. ರೀಡಿಂಗ್ ದಿ ಮೆಸೇಜಸ್ ಸರಿಯಾದ ಉತ್ತರ. ಸನತ್ ಸಿಂಗ್ಯುಲರ್, ಹಾಗಾಗಿ ವಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಬಹಳ ಈಸಿ ಇದೆ ಅಲ್ವಾ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ತಮ್ಮಣ್ಣ ಆ್ಯಂಡ್ ಬಸವಯ್ಯ ವರ್ ರೈವಲ್ಸ್. ಡ್ಯಾಶ್ ತಮ್ಮಣ್ಣ ಬಾಟ್ ಇನಿಷಿಯಲಿ. ಆ ಫಸ್ಟ್ ಡ್ಯಾಶಿಗೆ ಇನಿಷಿಯಲಿ, ಮೊದಲಿಗೆ ತಮ್ಮಣ್ಣ ಏನು ಮಾಡ್ತಾನೆ, 4 ಎಕರೆಗಳನ್ನು ಖರೀದಿ ಮಾಡ್ತಾನೆ. ಬಸವಯ್ಯ ಆಲ್ಸೋ ಫಾಲೋಡ್ ದ ಸೂಟ್. ಬಸವಯ್ಯ ಕೂಡ ಅದನ್ನೇ ಫಾಲೋ ಮಾಡ್ತಾನೆ. ಇಟ್ ಆಲ್ ದಿಸ್ ಲುಕ್ಡ್ ಲೈಕ್ ಎ ಹೆಲ್ತಿ ಕಾಂಪಿಟೇಷನ್. ಸೆಕೆಂಡ್ ಡ್ಯಾಶಿಗೆ ಇಟ್ ಬರುತ್ತೆ ಆಯಿತಾ. ಸಾರಿ ಏನು ಬರುತ್ತೆ ನೋಡೋಣ ತಡಿ. ಬಟ್ ಆಲ್ ದಿಸ್ ಲುಕ್ಡ್ ಲೈಕ್ ಎ ಹೆಲ್ತಿ ಕಾಂಪಿಟೇಷನ್ ಬಟ್ ಗ್ರ್ಯಾಜುಯಲಿ ಇಟ್ ರೋಸ್ ಟು ಸಚ್ ಎ ಪಿಚ್. ಹೌದೌದು, ಇಟ್ ಗ್ರ್ಯಾಜುಯಲಿ, ಇಟ್ ಬರಲ್ಲ ಅಲ್ಲಿ ಆಯಿತಾ. ಫಸ್ಟ್ ಆನ್ಸರ್ ಈಸ್ ಇನಿಷಿಯಲಿ, ಸೆಕೆಂಡ್ ಆನ್ಸರ್ ಈಸ್ ಇಟ್, ಥರ್ಡ್ ಆನ್ಸರ್ ಈಸ್ ಬಟ್, ಲಾಸ್ಟ್ ಆನ್ಸರ್ ಈಸ್ ದಟ್. ಕ್ಲಿಯರ್? ಬನ್ನಿ ಈಗ 32 ಮೇನ್ ಕ್ವಶನ್ ನೋಡೋಣ. 32 ಮೇನ್ ಕ್ವಶನಲ್ಲಿ ಫಸ್ಟ್ ಇಯರ್ PUCನಲ್ಲಿ ಕಲಿತಂತಹ ಕ್ವಶನ್ ಟ್ಯಾಕ್ಸ್, WH ಫಾರ್ಮ್ಸ್, ಡೂ ಫಾರ್ಮ್ಸ್ ಇದೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಹೇಗೆ ಅದನ್ನು ಕಲಿಬೇಕು, ಹೇಗೆ ಮಾಡಬೇಕು ಅಂತ. ಯಾಕಂದರೆ ಇಲ್ಲಿ ಬರೀ ಬಾಯಲ್ಲಿ ಹೇಳಿದ್ರಿಂದ, ಕಿವಿಯಿಂದ ಕೇಳಿದ್ರಿಂದ ಅರ್ಥ ಆಗಲ್ಲ ಕಣ್ರಿ. ಬನ್ನಿ ಈಗ ಅದು ಸೋಲ್ಜರ್ಸ್ ರೆಫ್ಯೂಸ್ ಟು ಕಟ್ ದಿ ಮ್ಯಾನ್ಸ್ ಹೆಡ್ ಅಂತ ಇದೆ. ಇದಕ್ಕೆ ಕ್ವಶನ್ ಟ್ಯಾಗ್ ನೀವೇ ನನಗೆ ಕಳಿಸಿದರೆ ಬಹಳ ಒಳ್ಳೆಯದು. ಇದು ಪಾಸಿಟಿವ್ನೋ ನೆಗೆಟಿವ್ ಸೆಂಟೆನ್ಸ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು. ಸೆಕೆಂಡ್ ಆನ್ಸರ್ ನಾನೇ ಹೇಳ್ತೀನಿ. ಬಸವಯ್ಯ ವಾಸ್ ನಾಟ್ ಏಬಲ್ ಟು ಸಿಂಗ್ ಲೈಕ್ ತಮ್ಮಣ್ಣ. ರೈಟ್ ಆನ್ಸರ್ ಈಸ್ ವಾಸ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಾಸ್ ಹಿ ಅಷ್ಟೇ ಆನ್ಸರು. ವಾಸ್ ಬರ್ದು ಹಿ ಬರ್ದು ಒಂದು ಕ್ವಶನ್ ಮಾರ್ಕ್ ಹಾಕಬೇಕು. ಮೂರನೆಯ ಪ್ರಶ್ನೆ, ತಮ್ಮಣ್ಣ ಬಾಟ್ 10 acres ಆಫ್ ಲ್ಯಾಂಡ್ ಅಂತ ಇದೆ. ಡೂ ಫಾರ್ಮ್ ಮಾಡಬೇಕಾ? ಬಹಳ ಈಸಿ ಕಣ್ರಿ. ಡಿಡ್ ತಮ್ಮಣ್ಣ ಬ್ರಿಂಗ್ 10 acres ನೋಡಿ, ಬೈ BUY, ಭಾಳ ಜನ ಬ್ರಿಂಗ್ ಬರೆದು ಬಿಡ್ತೀರಾ, ಅದು ಬ್ರಾಟಿಗೆ, ಇಲ್ಲಿರೋದು ಬಾಟ್, ಹಾಗಾಗಿ ಸರಿಯಾದ ಉತ್ತರ ಡಿಡ್ ತಮ್ಮಣ್ಣ ಬೈ BUY ಬೈ 10 acres ಆಫ್ ಲ್ಯಾಂಡ್. ಕ್ವಶನ್ ಮಾರ್ಕ್ ಹಾಕಬೇಕು. ಲಾಸ್ಟ್ ಕ್ವಶನ್ ಅಂಡರ್ಲೈನ್ ಆಗಿದೆ, ಆ ಪಾರ್ಟನ್ನು ಏನು ಮಾಡಬೇಕು, ತಗೊಳ್ಳೋ ಆನ್ಸರ್ ರೀತಿ ಮಾಡಿ WH ಕ್ವಶನನ್ನು ಯೂಸ್ ಮಾಡಿ. ನೋಡಿ, ರೈಟ್ ಆನ್ಸರ್ ಈಸ್ ವಾಟ್ ಅಂತ ಹಾಕಿದರೆ ಮುಗೀತು. ನೆಕ್ಸ್ಟ್ ಕಾಪಿ ಮಾಡಿ ಬರೀರಿ, ಗೇನ್ಸ್ ಪ್ರಾಫಿಟ್ ಫ್ರಮ್ ದಿ ಗೇಮಿಂಗ್ ಹೌಸ್ ಅಂತ. ಈಗ ಎರರ್ ರೆಕ್ಟಿಫೈಯಿಂಗ್ ನೋಡೋಣ ವಿದ್ಯಾರ್ಥಿಗಳೇ. 4 ಮಾರ್ಕ್ಸಿಗಿದೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್ 4 ಮಾರ್ಕ್ಸ್ ಫಿಕ್ಸ್ ಸರ್. ಇವೇ ಪ್ರಶ್ನೆಗಳು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಹೆಸರು. ಮೈ ಫ್ರೆಂಡ್ ಡಿಡ್ ನಾಟ್ ಅಟೆಂಡ್ ಎಟ್ ದಿ ಬರ್ಡೇ ಪಾರ್ಟಿ ಅಂತ ಇದೆ. ಇಲ್ಲಿ ಏನು ತಪ್ಪಿದೆ ಅಂತ ಹುಡುಕಿದ್ರೆ ನಿಮಗೆ ಅಟೆಂಡೆಡ್ ಅಂತ ಇದೆ ಅಲ್ವಾ, ಅದೇ ತಪ್ಪು. ಡಿಡ್ ಅಂತ ಬಂದಮೇಲೆ ಮುಂದಿನ ವರ್ಬು ಯಾವತ್ತೂ ಕೂಡ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಆಯಿತಾ.
ಆಲ್ವೇಸ್ ಆಯಿತಾ. ಡಿಡ್ ಆದಮೇಲೆ ದಿ ಫಾಲೋಯಿಂಗ್ ವರ್ಬ್ ಶುಡ್ ಬಿ ಇನ್ ಪ್ರೆಸೆಂಟ್ ಫಾರ್ಮ್. ಸೊ ಅಟೆಂಡೆಡ್ ಈಸ್ ದ ರಾಂಗ್, ಅಟೆಂಡ್ ಈಸ್ ರೈಟ್ ಆನ್ಸರ್. ವೇರ್ ಯು ಆರ್ ಗೋಯಿಂಗ್ ಅಂತ ಇದೆ, ದಟ್ ಈಸ್ ದ ರಾಂಗ್ ಆನ್ಸರ್. ವೇರ್ ಆರ್ ಯು ಗೋಯಿಂಗ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ನೆಕ್ಸ್ಟ್, ಗುರು ರಿಟರ್ನ್ ಬ್ಯಾಕ್ ಫ್ರಮ್ ದಸರಾ ಫೆಸ್ಟಿವಲ್ ಅಂತ ಇದೆ, ಇದು ಕೂಡ ತಪ್ಪು. ರಿಟರ್ನ್ಡ್ ಅಂದರೂ ಒಂದೇ, ಹಾಗಾಗಿ ಬ್ಯಾಕ್ ಈಸ್ ದ ರಾಂಗ್. ಗುರು ರಿಟರ್ನ್ಡ್ ಫ್ರಮ್ ದಸರಾ ಫೆಸ್ಟಿವಲ್ ಈಸ್ ರೈಟ್ ಆನ್ಸರ್. ಬ್ಯಾಕ್ ಅಂತ ಬರಿಬಾರ್ದು. ಹಿ ಈಸ್ ಲೈಕಿಂಗ್ ಐಸ್ ಕ್ರೀಮ್ ಅಂತ ಇದೆ, ಅದು ತಪ್ಪು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು ಅಂದರೆ ಹಿ ಲೈಕ್ಸ್ ಐಸ್ ಕ್ರೀಮ್ ಅಂತ ಬರೆಯಬೇಕು. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಇದೆ ಮಕ್ಕಳೇ, ಇದು ನಮ್ಮ ಮೇಲ್ ಐಡಿ, ಎಲ್ಲರಿಗೂ ಕೂಡ ಗೊತ್ತು. ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂದ್ರೇ ಕ್ವಶನ್ ನಂಬರ್ 33 ಅಂದರೆ ಅದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಇದು ನಿಮಗೆ ಆನ್ಯುವಲ್ ಎಕ್ಸಾಮಿಗೆ, ಮಿಡ್ಟರ್ಮಿಗೆ, ಪ್ರಿಪೇಟ್ರಿಗೆ 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ ಆಗಿರುತ್ತೆ. ಇದು ಯಾರಿಗೆ ಬರಲು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 4 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಕರೆಕ್ಟಾಗಿ ಕೂತ್ಕೊಂಡು 5 ನಿಮಿಷದ ಒಂದು ವಿಡಿಯೋ ನೋಡಿದರೆ ಸಾಕು, 100% ಜೀವನದಲ್ಲೂ ಕೂಡ ಮರೆಯಲ್ಲ ಕಣ್ರಿ, ಆ ರೀತಿಯಾಗಿ ಅದನ್ನು ಹೇಳಿಕೊಟ್ಟಿದ್ದೇನೆ. ಯು ವಿಲ್ ಬಿ ಮೋರ್ ಹ್ಯಾಪಿ. ಯಾಕಂದರೆ ಬರದೇ ಇರೋದನ್ನು ಕಲಿತ್ರೆ ಸಂತೋಷ ಆಗುತ್ತೆ, ಅಷ್ಟು ಈಸಿ ವೇನಲ್ಲಿ ಹೇಳಿಕೊಟ್ಟಿದ್ದೇನೆ. ಬನ್ನಿ ಈಗ, ಆಯಿತಾ, ಶ್ರಮಿಸಬೇಕು. 20 ನಿಮಿಷ ಆಯಿತು ನೋಡಿ, ಬಹಳ ಈಸಿ. ವಿಲ್ ಯು ಗೋ ಟು ಯುವರ್ ಬೆಂಚ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಡೊನಾಲರಾ ಸೆಡ್ ಗಾನ್ಜಲೋ. ನೋಡಿ, ಆಸ್ಕ್ಡ್ ಸೆಡ್ ಬರಲ್ಲ ಇಲ್ಲಿ, ಆಸ್ಕ್ಡ್ ಗಾನ್ಜಲೋ. ಆಯಿತಾ, ಏನಂತ ಬರೀತೀರಾ? ದಟ್ ಹಾಕಿದರೆ 0 ಮಾರ್ಕ್ಸ್ ಬರುತ್ತೆ. ಇಫ್ ಅಂತ ಹಾಕಬೇಕು, ಯಾಕಂದರೆ ಇದು ಎಸ್ ಆರ್ ನೋ ಕ್ವಶನ್. ಇಫ್ ಹೀ ವುಡ್ ಗೋ ಟು ಹಿಸ್ ಬೆಂಚ್ ಅಂತ ಬರೀಬೇಕು, ಯಾಕಂದರೆ ಅಜ್ಜನಿಗೆ ಕೇಳಿದ್ದು. ಆಯಿತಾ, ನಿನ್ನ ಬೆಂಚಿಗೆ ಹೋಗ್ತೀಯ ಅಂತ. ಹಿಸ್ ಬೆಂಚ್ ಕ್ವಶನ್ ಮಾರ್ಕ್ ಡಿಲೀಟ್. ಡಾನ್ ಗಾನ್ಜಲೋ ರಿಪ್ಲೈಡ್ ಡೊನಾಲರಾ ದ್ಯಾಟ್ ಹಿ ವುಡ್ ನಾಟ್ ಆ್ಯಂಡ್ ವುಡ್ ಕಮ್ ಟು ಹರ್ ಬೆಂಚ್ ಅಂತ ಬರೀರಿ. ಯುವರ್ ಇರೋದು ಹರ್ ಬೆಂಚ್ ಆಗುತ್ತೆ ಸೆಕೆಂಡ್ ಲೈನಲ್ಲಿ. ಇದು ಅರ್ಥ ಆಗಲ್ಲ ಕಂಡ್ರೆ ಹೊಸದಾಗಿ ನೋಡುವವರಿಗೆ, ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ, ಕಲಿತವರಿಗೆ ಅರ್ಥ ಆಗುತ್ತೆ. ನಾನು ಹೇಳಿದ್ನಲ್ವ, ಇಲ್ಲಿಗೆ ಕ್ವಿಟ್ ಮಾಡಿಕೊಂಡು ಮುಂದಿನ ಭಾಗವನ್ನು ತಗೊಳ್ಳು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗೂ ಗ್ರಾಮರು ಫಸ್ಟು ರೆಡಿಯಾಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಆಯಿತಾ, ತಾವುಗಳು ಕ್ವಿಟ್ ಮಾಡ್ಕೊಳ್ಳಿ. ಯಾರಿಗೆ ಬರುತ್ತೋ ಗ್ರಾಮರು ಅವ್ರು ನೋಡ್ಕೊಳ್ಳಿ. ದಿಸ್ ಬೆಂಚ್ ಈಸ್ ಇಟ್ ಅಟ್ ಯುವರ್ ಡಿಸ್ಪೋಸಲ್ ಅಂತ ಇದೆ ಅಲ್ವಾ, ಅದನ್ನು ಹೇಗೆ ಚೇಂಜ್ ಮಾಡೋದು? ದಿಸ್ ಇರೋದು ದಟ್ ಆಗುತ್ತೆ ನೋಡಿ. ದಟ್ ಬೆಂಚ್ ವಾಸ್ ಅಟ್, ಹೇಳಿ, ಯುವರ್ ತೆಗೆದು ಏನು ಬರೀಬೇಕು? ಹಿಸ್ ಡಿಸ್ಪೋಸಲ್. ಆಯಿತಾ, ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಬ್ರಿಂಗ್ ಸಮ್ ಬ್ರೆಡ್ ಕ್ರಮ್ಸ್ ದಿ ನೆಕ್ಸ್ಟ್ ಡೇ ಅಂತ. ನೆಕ್ಸ್ಟ್ ಅವಾಗ ಅವನು ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದಿ ಕ್ರಮ್ಸ್ ಫಾರ್ ದ ಬರ್ಡ್ಸ್ ಅಂತ ಹೇಳ್ತಾನೆ. ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಗೆ ಬರೀತೀರಾ? ಡಾನ್ ಗಾನ್ಜಲೋ ರಿಪ್ಲೈಡ್ ಅಥವಾ ಸೆಡ್ ಡೊನಾಲರಾ ದ್ಯಾಟ್ ಹಿ ವುಡ್ ಶ್ಯೂರ್ಲಿ ಬ್ರಿಂಗ್ ದಿ ಕ್ರಮ್ಸ್ ಫಾರ್ ದಿ ಬರ್ಡ್ಸ್ ಅಂತ. ವಿಲ್ ಇರೋದು ವುಡ್ ಮಾಡಿ, ಹಿ ಇರೋದು ಐ ಇರೋದು ಹಿ ಮಾಡಿದರೆ ಆನ್ಸರ್ ರೆಡಿ ಆಯಿತು. ನಂತರದಲ್ಲಿ ಲೆಟ್ ರೈಟಿಂಗ್ ಇದೆ. ಲೆಟ್ ರೈಟಿಂಗಲ್ಲಿ ಮಕ್ಕಳು ಯಾರು ಕೂಡ ಔಟ್ ಆಫ್ ಅಂಕಗಳನ್ನು ತೆಗಿತಾ ಇಲ್ಲ. ಇದು 5 ಮಾರ್ಕ್ಸಿಗಿದೆ, ಕಾಣ್ತಾ ಇದೆ ಅಲ್ವ ಎಲ್ಲರಿಗೂ ನೋಡಿ. ಹಾಗಾಗಿ ಏನು ಮಾಡಬೇಕು ತಾವುಗಳು ಅಂದರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಅಂತ, ಇನ್ನೊಂದರಲ್ಲಿ ಹೇಗೆ ಬರಿಬೇಕು ಅಂತ, ಅದನ್ನು ರೆಡಿ ಆದರೆ ನೀವು 100% ನಿಮಗೆ ಅಂಕಗಳು ಸಿಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಆಯಿತಾ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಈ ವಿಡಿಯೋ ಡೈರೆಕ್ಟಾಗಿ 2K ಒಂದೇ ದಿನದಲ್ಲಿ ಓಡಿದರೆ ನಿಜವಾಗಿಯೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ ಕ್ವಶನ್ ಪೇಪರಿನ ಲಿಂಕ್ ಕೂಡ ನಾನು ನಿಮಗೆ ಉಚಿತವಾಗಿ ಡೌನ್ಲೋಡ್ ಮಾಡಲಿಕ್ಕೆ ಕೊಡ್ತೇನೆ, PDF ಕಾಪಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ಪ್ರಾಮಿಸನ್ನು ಸಂಪೂರ್ಣವಾಗಿ ನಾನು ಈಡೇರಿಸಿದ್ದೇನೆ ಸರ್. ಆಯಿತಾ, ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಸಂಪೂರ್ಣವಾಗಿ ವಿಡಿಯೋ ನೋಡಿದಿರೋ ದಯವಿಟ್ಟು ಕಮೆಂಟನ್ನು ಬರೆಯೋದನ್ನು ಮರೆಯಬೇಡಿ. ಜೊತೆಗೆ ಒಂದು ಲೈಕ್ ಬಟನು ಹಾಗೂ ಹೈಪ್ ಅಂತ ಆಪ್ಷನ್ ಬರುತ್ತೆ ಈ ವಿಡಿಯೋಗೆ, ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್.